ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪಾಲಿಟಿಯಲ್ಲಿ ನಾವು ಇವತ್ತು ಆರ್ಟಿಕಲ್ 22 ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಇದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಯಾಕಿರೋದು ಇದು ಆರ್ಟಿಕಲ್ 22? ಯಾಕಂತಂದರೆ ಸ್ಟಾಪ್ ಮಿಸ್ಯೂಸ್ ಆಫ್ ಪೊಲೀಸ್ ಪವರ್ಸ್ ಆ್ಯಂಡ್ ಪ್ರೊಟೆಕ್ಟ್ ಪರ್ಸನಲ್ ಫ್ರೀಡಮ್. ಪೊಲೀಸರಿಗೆ ಅಧಿಕಾರ ಇದೆ, ಅರೆಸ್ಟ್ ಮಾಡುವ ಅಧಿಕಾರ ಇದೆ, ವಿಚಾರಣೆ ನಡೆಸುವ ಅಧಿಕಾರ ಇದೆ. ಹಾಗಂತ ಅವರು ಅದನ್ನು ಮಿಸ್ಯೂಸ್ ಮಾಡಬಹುದಾ? ಮಾಡಬಾರ್ದು ಅಂತ ಈ ಒಂದು ಆರ್ಟಿಕಲ್ ಮೂಲಕ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಒಂದು ಪರ್ಸನಲ್ ಫ್ರೀಡಮ್, ಅದಕ್ಕೆ ಪ್ರೊಟೆಕ್ಷನ್ ಸಿಗಬೇಕು. ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಮೊದಲನೇದು ಪಾರ್ಟ್ 1 ನೋಡಿ. ಇದರಲ್ಲಿ ರೈಟ್ಸ್ ಇನ್ ಆರ್ಡಿನರಿ ಅರೆಸ್ಟ್. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿ ನಂತರ ಪೊಲೀಸರು ವಿಚಾರಣೆ ನಡೆಸಬೇಕಾದ್ರೆ, ಅರೆಸ್ಟ್ ಮಾಡಬೇಕಾದ್ರೆ ಯಾವ ಯಾವ ಹಕ್ಕುಗಳಿರುತ್ತೆ. ಇಫ್ ಅ ಪರ್ಸನ್ ಇಸ್ ಅರೆಸ್ಟೆಡ್ ಫಾರ್ ಅ ನಾರ್ಮಲ್ ಕ್ರಿಮಿನಲ್ ಕೇಸ್, ಮರ್ಡರ್, ಥೆಫ್ಟ್, ಕರಪ್ಷನ್ ಇರಬಹುದು, ಅಂಥ ಕೇಸ್ಗಳಲ್ಲಿ 4 ಥರದ ಪ್ರೊಟೆಕ್ಷನ್ಗಳನ್ನು ಇದರಲ್ಲಿ ಮೆನ್ಷನ್ ಮಾಡ್ತಾರೆ. ಲಕ್ಷ್ಮೀಕಾಂತನ ಓದಿ ಇದಾದಮೇಲೆ ಮೇಜರ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಾನು ಹೇಳ್ತಾ ಇದ್ದೇನೆ. ಇದಾದಮೇಲೆ ನೀವು ಲಕ್ಷ್ಮೀಕಾಂತನ ಓದಿ ಸರಿಯಾಗಿ ಅಲ್ಲಿರೋ ಟರ್ಮ್ಗಳನ್ನು ಸಹ ಅರ್ಥ ಮಾಡ್ಕೊಳ್ಬೇಕು. ಯಾವ್ಯಾವುದು ಅಂತ ನೋಡೋಣ. ರೈಟ್ಸ್ ಇನ್ ಆರ್ಡಿನರಿ ಅರೆಸ್ಟ್. ಈಗ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಮೊದಲು ಯಾವ ಕಾರಣಕ್ಕಾಗಿ ಅವನನ್ನು ಅರೆಸ್ಟ್ ಮಾಡ್ತಾ ಇದ್ದೇವೆ. ರೈಟ್ ಟು ಬಿ ಇನ್ಫಾರ್ಮ್ಡ್ ಆಫ್ ಗ್ರೌಂಡ್ಸ್ ಆಫ್ ಅರೆಸ್ಟ್. ಸುಮ್ಮನೆ ಹೇಳ್ಕೊಂಡು ಹೋಗೋ ಹಾಗಿಲ್ಲ. ಪೊಲೀಸ್ ಮಸ್ಟ್ ಟೆಲ್ ದ ರೀಸನ್ ಅಲ್ವಾ, ಆ ಕಾರಣವನ್ನು, ಉದ್ದೇಶವನ್ನು ಹೇಳಬೇಕು. ಯು ಆರ್ ಬೀಯಿಂಗ್ ಅರೆಸ್ಟೆಡ್ ಫಾರ್ ಥೆಫ್ಟ್ ಅಂಡರ್ IPC 379. ಈ ಒಂದು ಸೆಕ್ಷನಿನ ಅಡಿಯಲ್ಲಿ ನಿಮ್ಮನ್ನು ಈ ಒಂದು ಕಾರಣಕ್ಕಾಗಿ ನಾವು ಅರೆಸ್ಟ್ ಮಾಡ್ತಾ ಇದ್ದೇವೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕಾಗತ್ತೆ. ಸೊ ಫಸ್ಟ್ ಒನ್ ಈಸ್ ರೈಟ್ ಟು ಬಿ ಇನ್ಫಾರ್ಮ್ಡ್ ಆಫ್ ಗ್ರೌಂಡ್ಸ್ ಆಫ್ ಅರೆಸ್ಟ್. ಓಕೆ, ಅದಾದಮೇಲೆ ರೈಟ್ ಟು ಕನ್ಸಲ್ಟ್ ಅ ಲಾಯರ್. ಅವರಿಗೆ ಬೇಕಾಗಿರುವಂಥ ಲಾಯರನ್ನು ಕನ್ಸಲ್ಟೇಷನ್ ಮಾಡಲಿಕ್ಕೆ ಹಕ್ಕಿರುತ್ತೆ. ಎನಿ ಲಾಯರ್ ಆಫ್ ಯುವರ್ ಚಾಯ್ಸ್. ನೋಡಿ, ನಿಮಗೆ ಬೇಕಾಗಿರೋ ಲಾಯರನ್ನು ನೀವು ಕನ್ಸಲ್ಟ್ ಮಾಡಬಹುದು, ಅವರ ಒಂದು ಸಲಹೆಯನ್ನು, ಸಹಾಯವನ್ನು ಪಡ್ಕೋಬಹುದು. ಅವಾಗೇನಾದರೂ ಪೊಲೀಸರು ಯೂಸ್ ಗೌರ್ಮೆಂಟ್ ಲಾಯರ್ ಓನ್ಲಿ ಅಂತ ಹೇಳಿದರೆ ಅದು ವೈಲೇಷನ್. ಇಲ್ಲ, ನಿಮಗೆ ಯಾರು ಬೇಕೋ ಆ ಲಾಯರ್ ಸಿಕ್ಕೋದಿಲ್ಲ, ಈಗ ಅವರನ್ನು ಕೊಡಲಿಕ್ಕೆ ನಾವು ಬಿಡೋದಿಲ್ಲ, ನೀವು ಗೌರ್ಮೆಂಟ್ ಲಾಯರನ್ನು ಮಾತ್ರ ಯೂಸ್ ಮಾಡಬೇಕು ಅಂತ ಹೇಳಿದರೆ ದಟ್ ಈಸ್ ವೈಲೇಷನ್ ಆಫ್ ದಿಸ್ ಆ್ಯಕ್ಟ್. ಸೊ ಯು ಶುಡ್ ನೋ ವಾಟ್ ದಿಸ್ ರೈಟ್ ಇಸ್ ಆಲ್ ಅಬೌಟ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಪ್ರೊಡ್ಯೂಸ್ಡ್ ಬಿಫೋರ್ ಮ್ಯಾಜಿಸ್ಟ್ರೇಟ್ ವಿತಿನ್ 24 hours. ಅವರನ್ನು 24 ಗಂಟೆಯ ಒಳಗಡೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಯಾಕಂತಂದರೆ ಪೊಲೀಸರು ಸುಮ್ಮನೆ ಅರೆಸ್ಟ್ ಮಾಡಿಕೊಂಡು ಸೀಕ್ರೆಟಾಗಿ ಅವರನ್ನು ಒಂದು ಕಡೆ ಕೂಡ ಹಾಕೋದು ಅಥವಾ ತಮ್ಮ ದುರುದ್ದೇಶಗಳಿಗೋಸ್ಕರ ಉಪಯೋಗ ಮಾಡ್ಕೊಳ್ಳೋದು. ಕೆಲವು ಪೊಲಿಟಿಕಲ್ ಪಾರ್ಟೀಸ್ಗಳಿರುತ್ತೆ, ವಿರೋಧ ಪಕ್ಷದವರನ್ನು ಹೈಡ್ ಮಾಡಿರುತ್ತೆ ಅರೆಸ್ಟ್ ಮಾಡಿ. ಹಾಗೆ ಮಾಡಲಿಕ್ಕೆ ಬಿಡಲ್ಲ. 24 ಗಂಟೆಯ ಒಳಗಡೆ ಮ್ಯಾಜಿಸ್ಟ್ರೇಟ್ನ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಸೊ ಪೊಲೀಸ್ ಕ್ಯಾಂಟ್ ಕೀಪ್ ಸಮ್ವನ್ ಸೀಕ್ರೆಟ್ಲಿ. ಒಂದು ವೇಳೆ 4 ಗಂಟೆಗೆ ಅರೆಸ್ಟ್ ಮಾಡಿದರೆ ಮುಂದಿನ ದಿನ 4 ಗಂಟೆ ಒಳಗಡೆ ಅವರನ್ನು ಮುಖ್ಯವಾಗಿ ಕೋರ್ಟ್ನ ಮುಂದೆ ಹಾಜರುಪಡಿಸಬೇಕು. ಲಕ್ಷ್ಮೀಕಾಂತಲ್ಲಿ ಓದಿ ಕರೆಕ್ಟಾಗಿ ಅಂತಂದರೆ ನಾವು ವರ್ಕಿಂಗ್ ಡೇಸ್ಗಳನ್ನು ಮುಖ್ಯವಾಗಿ ಕನ್ಸಿಡರ್ ಮಾಡ್ತೇವೆ. ನೋ ಡಿಟೆನ್ಷನ್ ಬಿಯಾಂಡ್ 24 hours ವಿತೌಟ್ ಮ್ಯಾಜಿಸ್ಟ್ರೇಟ್ ಆರ್ಡರ್. 24 ಗಂಟೆ ಆದಮೇಲೆ ಅದರೊಳಗಡೆ ಮ್ಯಾಜಿಸ್ಟ್ರೇಟ್ನ ಮುಂದೆ ಹಾಜರುಪಡಿಸ್ತಾರೆ. ಮ್ಯಾಜಿಸ್ಟ್ರೇಟ್ ಆರ್ಡರ್ ಇಲ್ಲದೆ ಮತ್ತೆ ಮುಂದೂಡೋ ಹಾಗಿಲ್ಲ. 24 ಗಂಟೆ ನಂತರನೂ ಮ್ಯಾಜಿಸ್ಟ್ರೇಟ್ ಆರ್ಡರ್ ಇಲ್ಲದೆ ಡಿಟೆನ್ಷನ್ ಮಾಡೋ ಹಾಗಿಲ್ಲ. ಅರೆಸ್ಟ್ ಮಾಡೋದು ಒಂದು, ಡಿಟೆನ್ಷನ್. ಅರೆಸ್ಟ್ ಮತ್ತು ಡಿಟೆನ್ಷನ್ ಅಂತಂದರೆ ಎರಡಕ್ಕೂ ಸಹ ಕನ್ನಡದಲ್ಲಿ ಬಂಧನ ಅನ್ನುವಂಥ ಶಬ್ದನೇ ಸಿಗುತ್ತೆ. ಆದರೆ ಅರೆಸ್ಟ್ ಅಂತಂದರೆ ಮುಖ್ಯವಾಗಿ ಒಂದು ಅಫೆನ್ಸ್ ಆದಮೇಲೆ ಅವರನ್ನು ವಶಪಡಿಸಿಕೊಳ್ಳೋದು, ಬಂಧಿಸೋದು. ಡಿಟೆನ್ಷನನ್ನು ಜಾಸ್ತಿ ಯೂಸ್ ಮಾಡೋದು ಯಾವಾಗ ಅಂತಂದರೆ ಒಂದು ಕ್ರೈಮ್, ಅಪರಾಧ ಆಗೋಕ್ಕಿಂತ ಮೊದಲು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳ್ತೇವೆ. ಇನ್ನು ಪ್ಯುನಿಟಿವ್ ಡಿಟೆನ್ಷನ್ ಅಂತ ಸಹ ಇದೆ. ಇದರಲ್ಲೂ ಅಪರಾಧ ನಡೆದ ಮೇಲೂ ಸಹ ಅದರಲ್ಲೂ ಡಿಟೆನ್ಷನ್ ಮಾಡೋದು, ವಿಚಾರಣೆ ನಡೆಸೋದು. ಒಂದು ಬ್ರಾಡ್ ಟರ್ಮ್ ಇದು ಡಿಟೆನ್ಷನ್ ಅನ್ನೋದು. ಎಲ್ಲ ವಿಚಾರಣೆ ನಡೆಸೋದಿರಬಹುದು, ಅರೆಸ್ಟ್ ಮಾಡೋದಿರಬಹುದು, ಅದೇ ರೀತಿ ಸರ್ಕಾರದ ಮುಂದೆ ಹಾಜರುಪಡಿಸೋದು, ಒಟ್ಟು ತಮ್ಮ ಒಂದು ವಶದಲ್ಲಿ ಇಟ್ಕೊಳ್ಳೋದು ಪೊಲೀಸರು. ಅದೆಲ್ಲದಕ್ಕೂ ಸೇರಿ ಡಿಟೆನ್ಷನ್ ಅಂತ ಕೆಲವೊಂದು ಕಡೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಮ್ಯಾಜಿಸ್ಟ್ರೇಟ್ ಡಿಸೈಡ್ಸ್ ಪೊಲೀಸ್ ಕಸ್ಟಡಿ ಆರ್ ಬೇಲ್. ಮ್ಯಾಜಿಸ್ಟ್ರೇಟ್ ಅವರು ಡಿಸೈಡ್ ಮಾಡ್ತಾರೆ, ಈಗ ಅವರು ಕಸ್ಟಡಿಲಿ ಇರಬೇಕಾ ಅಥವಾ ಬೇಲ್ ಕೊಡಬೇಕಾ ಅವರಿಗೆ ಅಂತ. ಸೊ ಪೊಲೀಸ್ ಕ್ಯಾನಾಟ್ ಲಾಕ್ ಸಮ್ವನ್ ಫಾರ್ 10 days ವಿತೌಟ್ ಅಪ್ರೂವಲ್.
ಅಪ್ರೂವಲ್ ಇಲ್ಲದೆ 10 ದಿನಗಳ ಕಾಲ ಒಬ್ಬರನ್ನ ಲಾಕ್ ಮಾಡಿಡೋ ಹಾಗಿಲ್ಲ. ಮತ್ತು ಹೂ ಡಸ್ ನಾಟ್ ಗೆಟ್ ದಿಸ್ ಪ್ರೊಟೆಕ್ಷನ್, ಯಾರಿಗೆ ಈ ಪ್ರೊಟೆಕ್ಷನ್ಗಳು ಇರಲ್ಲ ಅಂತಂದರೆ ಎನಿಮಿ ಏಲಿಯನ್ಸ್. ನಾವು ನೋಡಿದ್ವಿ ಅಲ್ವಾ, ಏಲಿಯನ್ಸ್ ಅಂತಂದರೆ ಯಾರು, ಎನಿಮಿ ಏಲಿಯನ್ಸ್ ಅಂತಂದರೆ ಯಾರು, ಅವರಿಗೆ ಈ ರೈಟ್ಸ್ ಪ್ರೊಟೆಕ್ಷನ್ಸ್ ಇರೋದಿಲ್ಲ. ಸೊ ಅದ್ರ ಜೊತೆ ಪರ್ಸನ್ಸ್ ಡಿಟೈನ್ಡ್ ಅಂಡರ್ ಪ್ರಿವೆಂಟಿವ್ ಡಿಟೆನ್ಷನ್ ಮತ್ತು ನೋಡ್ತೇವೆ ಕೆಳಗಡೆ ಇದೆ. ಹಾಗಾಗಿ ಇದು 2 ಮುಖ್ಯವಾದ ತರಹದ ವ್ಯಕ್ತಿಗಳಿಗೆ ಈ ಒಂದು ಪ್ರೊಟೆಕ್ಷನ್ ಇರೋದಿಲ್ಲ. ಒಂದು ಎನಿಮಿ ಏಲಿಯನ್ಸು, ಇನ್ನೊಂದು ಯಾರನ್ನು ಪ್ರಿವೆಂಟಿವ್ ಡಿಟೆನ್ಷನ್ ಅಂಡರಲ್ಲಿ ಬಂಧಿಸಿದಾರೋ ಅವರಿಗೂ ಸಹ ಪ್ರೊಟೆಕ್ಷನ್ಗಳು ಇರೋದಿಲ್ಲ. ಹಾಗಾದರೆ ಪ್ರಿವೆಂಟಿವ್ ಡಿಟೆನ್ಷನ್ ಅಂತಂದರೆ ಏನು? ಡಿಟೈನಿಂಗ್ ಅ ಪರ್ಸನ್ ನಾಟ್ ಫಾರ್ ಅ ಕ್ರೈಮ್ ಡನ್ ಬಟ್ ಟು ಪ್ರಿವೆಂಟ್ ಅ ಕ್ರೈಮ್ ಇನ್ ಫ್ಯೂಚರ್. ಮೊದಲೊಂದು ಸಾರಿ ಹೇಳಿದ್ವಿ ನಾವು ಅಲ್ವಾ, ವ್ಯಕ್ತಿ ಇದ್ದಾನೆ, ಅವನು ಇನ್ನೂ ಏನೂ ಮಾಡಿಲ್ಲ, ಆದರೆ ಮುಂದೆ ಯಾವಾಗಲೂ ಏನೋ ತಪ್ಪನ್ನು ಮಾಡಬಹುದು. ಹಾಗಾಗಿ ಆ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಅಥವಾ ಸಸ್ಪಿಷನಿಂದ, ಸಂಶಯಾಸ್ಪದ ವ್ಯಕ್ತಿ ಇದ್ದರೆ ಮುಂದೆ ದೊಡ್ಡ ಅಪರಾಧ ಆಗಬಾರ್ದು, ದುರ್ಘಟನೆ ಸಂಭವಿಸಬಾರ್ದು ಅಂತ ಸಸ್ಪಿಷನ್ ಮತ್ತು ಪ್ರಿಕಾಷನ್ ಬೇಸಿಸ್ ಮೇಲೆ ಅರೆಸ್ಟ್ ಮಾಡ್ತಾರೆ, ಸೊ ಡಿಟೆನ್ಷನ್ ಮಾಡ್ತಾರೆ. ಸೊ ಇಟ್ ಈಸ್ ಬೇಸ್ಡ್ ಓನ್ಲಿ ಆನ್ ಸಸ್ಪಿಷನ್ ಆ್ಯಂಡ್ ಪ್ರಿಕಾಷನ್. ದ ಕ್ರೈಮ್ ಹ್ಯಾಸ್ ನಾಟ್ ಬೀನ್ ಡನ್ ಎಟ್. ಅರ್ಥ ಆಗ್ತಾ ಇದೆಯಾ? ಕ್ರೈಮ್ ಇನ್ನೂ ಆಗಿಲ್ಲ ಆ ವ್ಯಕ್ತಿಯಿಂದ, ಆದರೆ ಫ್ಯೂಚರಲ್ಲಿ ಕ್ರೈಮ್ ಆಗಬಾರ್ದು, ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತ ಡಿಟೈನ್ ಮಾಡ್ತಾರೆ. ಎಕ್ಸಾಂಪಲ್ ನೋಡಿ, ಸಸ್ಪೆಕ್ಟೆಡ್ ಟು ಜಾಯಿನ್ ಟೆರರಿಸ್ಟ್ ಗ್ರೂಪ್. ಒಬ್ಬ ವ್ಯಕ್ತಿ ಆನ್ಲೈನ್ ಮೂಲಕ ಎಷ್ಟೆಷ್ಟೋ ಬೇರೆ ಬೇರೆ ಟೆರರಿಸ್ಟ್ ಗ್ರೂಪ್ಗಳ ಜೊತೆ ಸಂವಹನ ನಡೆಸ್ತಾ ಇರಬಹುದು. ಈಗ ಅವನು ಜಾಯ್ನ್ ಆಗ್ತಾನೆ ಅಂತ ಸರ್ಕಾರಕ್ಕೆ ಮಾಹಿತಿ ಬಂದಿರಬಹುದು, ಆಗ ಅವನನ್ನು ಅರೆಸ್ಟ್ ಮಾಡ್ತಾರೆ ಅಲ್ವಾ. ಮುಂದೊಂದು ದಿನ ಟೆರರ್ ಅಟ್ಯಾಕ್ ಆಗದೇ ಇರೋ ರೀತಿ ನೋಡ್ಕೊಳ್ಳಿಕ್ಕೆ ಟೆರರಿಸ್ಟ್ ಗ್ರೂಪ್ಗಳಿಗೆ ಜಾಯ್ನ್ ಆಗೋರು ಕಂಪ್ಲೀಟಾಗಿ ದೊಡ್ಡ ಕ್ರಮವನ್ನು ಕೈಗೊಳ್ಳೋದಿಲ್ಲ, ಆದರೆ ವಿಚಾರಣೆ ನಡೆಸಬಹುದು. ಮತ್ತು ಹೋರ್ಡಿಂಗ್ ಎಸೆನ್ಷಿಯಲ್ ಮೆಡಿಸಿನ್ಸ್ ಉದಾಹರಣೆ ಇದು. ಎಸೆನ್ಷಿಯಲ್ ಮೆಡಿಸಿನ್ಗಳನ್ನು ಒಂದೇ ಕಡೆ ಕೂಡ ಹಾಕಿಟ್ಕೊಳ್ಳೋದು. ಯಾಕೆ ಹಾಗೆ ಮಾಡ್ತಾರೆ? ಎಲ್ಲ ಅಗತ್ಯ ವಸ್ತುಗಳನ್ನು ಒಂದು ಕಡೆ ಶೇಖರಣೆ ಮಾಡಿ ಇಡೋದು. ಅದಾದಮೇಲೆ ಅವಾಗ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ಇದರ ಸಪ್ಲೈ ಕಡಿಮೆ ಆಗಿಬಿಡುತ್ತೆ. ಸಪ್ಲೈ ಕಡಿಮೆ ಆದಾಗ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಲ್ವಾ. ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ರೆ ಪ್ರೈಸ್ ಜಾಸ್ತಿ ಮಾಡ್ತಾರೆ. ಎಕಾನಮಿಯಲ್ಲಿ ಬರುವಂಥ ಕಾನ್ಸೆಪ್ಟು. ಪ್ರೈಸ್ ಜಾಸ್ತಿ ಆದ ತಕ್ಷಣ ಇಷ್ಟು ದಿನ ಅವರು ಕೂಡಿಟ್ಕೊಂಡಿದ್ರಲ್ವ ಎಲ್ಲ, ಅದನ್ನು ಆವಾಗ ಸೇಲ್ ಮಾಡ್ತಾರೆ. ಅಂದರೆ ಅದರ ಅರ್ಥ ಏನು? ಆರ್ಟಿಫಿಷಿಯಲ್ ಶಾರ್ಟೇಜ್ ಕ್ರಿಯೇಟ್ ಮಾಡೋದು, ಆರ್ಟಿಫಿಷಿಯಲ್ ಸ್ಕ್ಯಾರ್ಸಿಟಿ ಅಂತ ಕರಿತೇವೆ. ಕೃತಕವಾಗಿ ಅಭಾವವನ್ನು ಸೃಷ್ಟಿ ಮಾಡೋದು. ಅಂದರೆ ಎಲ್ಲ ನಿಮ್ಮ ಹತ್ರನೇ ಒಂದು 10 ತರಹದ ಫ್ರೂಟ್ಸ್ ಅಥವಾ ಯಾವುದೋ ಒಂದು ವೆಜಿಟೇಬಲ್ಸ್ ಇದೆ, ನೀವು ಅದನ್ನು ಸೆಲ್ ಮಾಡ್ತೀರಿ ಅಂತ ಇಟ್ಕೊಂಡ್ರೆ 1-2 ದಿನ ನಿಮ್ಮ ಹತ್ರ ಇಲ್ಲ ಅಂತ ಹೇಳ್ತಿರ್ತೀರಿ. ಸಡನ್ನಾಗಿ ಪ್ರೈಸ್ ರೈಸ್ ಆದಮೇಲೆ ಸಡನ್ನಾಗಿ ಮಾರ್ಕೆಟಿಗೆ ಅದನ್ನು ಅಲ್ಲಿ ಸೇಲ್ ಮಾಡ್ತೀರಿ. ಯಾಕಂತಂದರೆ ಸ್ಕ್ಯಾರ್ಸಿಟಿ ಇದ್ದಾಗ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ, ಆ ಟೈಮಿಗೋಸ್ಕರ ಕಾಯ್ತಾ ಇರ್ತೀರಿ. ಅದೇ ಥರ ಇಲ್ಲೇನು ಮಾಡ್ತಾರೆ, ಎಸೆನ್ಷಿಯಲ್ ಮೆಡಿಸಿನ್ಗಳನ್ನು ತಮ್ಮ ಹತ್ರನೇ ಇಟ್ಕೊಂಡಿರ್ತಾರೆ, ಹೋಲ್ಡಿಂಗ್ ಮಾಡ್ಕೊಂಡಿರ್ತಾರೆ. ಆರ್ಟಿಫಿಷಿಯಲ್ ಶಾರ್ಟೇಜ್ ಆದಾಗ ಅದನ್ನು ಮುಖ್ಯವಾಗಿ ಸೆಲ್ ಮಾಡ್ತಾರೆ. ಹಾಗೆ ಅಂಥವನ್ನು ಸಹ ಒಂದು ಸಿಚುವೇಷನಲ್ಲೂ ಸಹ ಅಂಥದನ್ನು ನಾವು ತಡೆಗಟ್ಟಬೇಕಾಗತ್ತೆ. ಅದೊಂದು ಎಕ್ಸಾಂಪಲ್. ಮೆಡಿಸಿನ್ಗಳನ್ನು ಒಂದು ವೇಳೆ ಆ ಥರ ಮಾಡಿದರೆ ಅದು ಸಹ ಪ್ರಿವೆಂಟಿವ್ ಡಿಟೆನ್ಷನ್ ಅಂಟರಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು. ಮತ್ತು ಕೆಲವರು ಪ್ರಚೋದನಕಾರಿ ಹೇಳಿಕೆ ಕೊಡೋದು ಅಲ್ವಾ, ಇನ್ಸ್ಟಿಗೇಟಿಂಗ್ ರೈಟ್ಸ್. ಅದರ ಮೂಲಕ ಅವರ ಒಂದು ಭಾಷಣ ಮಾಡಲಿಕ್ಕೆ ಬಿಡೋದಿಲ್ಲ. ಯಾಕೆ ಕೆಲವೊಂದು ಸಾರಿ ಕೇಳ್ತೀರಿ ನೀವು ನ್ಯೂಸಲ್ಲಿ, ಇವರ ಭಾಷಣಕ್ಕೆ ಸರ್ಕಾರ ಒಪ್ಪಿಗೆ ನೀಡಿಲ್ಲ ಅಥವಾ ಪೊಲೀಸರು ಅದನ್ನು ನಿರ್ಬಂಧಿಸ್ತಾ ಇದ್ದಾರೆ. ಅಂದರೆ ಅವರ ಭಾಷಣದಿಂದ ಸಮಾಜದಲ್ಲಿ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಡೌನ್ ಆಗಬಹುದು. ಅದನ್ನು ತಪ್ಪಿಸ್ಲಿಕ್ಕೆ ಆ ರೀತಿ ಮಾಡ್ತಾರೆ. ಈಗ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಗೊತ್ತಾಯಿತು. ಮೊದಲೇ ಅರೆಸ್ಟ್ ಮಾಡೋದು, ಅರೆಸ್ಟ್ ಮಾಡಿ ಎಷ್ಟು ದಿನಗಳ ಕಾಲ ಹಾಗೆ ಇರ್ಬೋದು ಅಲ್ವಾ. ಡ್ಯೂರೇಷನ್ ನೋಡಿ, ಅರೆಸ್ಟ್ ಮಾಡಿ ಹಾಗೆ ಇಟ್ಕೋಬಹುದಾ? ಇಲ್ಲ, ಮ್ಯಾಕ್ಸಿಮಮ್ 3 months. ಅಡ್ವೈಸರಿ ಬೋರ್ಡ್ ಇಲ್ಲದೇ 3 months ತನಕ ಡಿಟೆನ್ಷನ್ ಮಾಡ್ಬೋದು. 3 ತಿಂಗಳಿಗಿಂತ ನಂತರ ಸಹ ಕಂಟಿನ್ಯೂ ಆಗಬೇಕು ಅಂತಂದರೆ ಅಡ್ವೈಸರಿ ಬೋರ್ಡ್ ಆಫ್ ಹೈಕೋರ್ಟ್ ಜಡ್ಜಸ್ ಮಸ್ಟ್ ಅಪ್ರೂವ್. ಹೈಕೋರ್ಟ್ ಜಡ್ಜಸ್ಗಳ ಒಂದು ಅಡ್ವೈಸರಿ ಬೋರ್ಡ್ ಇರುತ್ತೆ, ಅದು ಅಪ್ರೂವ್ ಮಾಡಬೇಕಾಗತ್ತೆ. ಇಲ್ಲದಿದ್ದರೆ ಅದು ಮುಂದುವರಿಯೋದಿಲ್ಲ, ಡಿಟೆನ್ಷನ್ ಮುಂದುವರಿಯೋದಿಲ್ಲ. 3 ತಿಂಗಳ ತನಕ ಮ್ಯಾಕ್ಸಿಮಮ್ ಅಷ್ಟೇ. ಈಗ ಒಬ್ಬ ವ್ಯಕ್ತಿಯನ್ನು ಪ್ರಿವೆಂಟಿವ್ ಡಿಟೆನ್ಷನ್ ಅಂಡರಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಥವಾ ಡಿಟೆನ್ಷನ್ ಮಾಡಿದ್ದಾರೆ. ಅವರಿಗೆ ಯಾವ್ಯಾವ ರೈಟ್ ಇರುತ್ತೆ? ಮೊದಲನೇದು, ಗ್ರೌಂಡ್ಸ್ ಆಫ್ ಡಿಟೆನ್ಷನ್ ಮಸ್ಟ್ ಬಿ ಕಮ್ಯುನಿಕೇಟೆಡ್. ಎಲ್ಲ ಸಂದರ್ಭಗಳಲ್ಲೂ ನೋಡಿ, ಯಾವ ಕಾರಣಕ್ಕಾಗಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೇವೆ ಅನ್ನೋದು ಕಾಮನ್ನು, ಅದನ್ನು ಹೇಳಬೇಕಾಗತ್ತೆ.
ಕೆಲವೊಂದು ಸಾರಿ ಸೆನ್ಸಿಟಿವ್ ಡೀಟೇಲ್ಗಳನ್ನು ಹೇಳಬೇಕಾದ ಅವಶ್ಯಕತೆ ಇರೋದಿಲ್ಲ. ಪಬ್ಲಿಕ್ ಇಂಟ್ರೆಸ್ಟಿಗೆ ಹಾರ್ಮ್ ಆಗುವಂಥದ್ದು ಅಂಥದ್ದಿದ್ದರೆ ಅದನ್ನು ಹೇಳದೇ ಇರಬಹುದು. ಆ್ಯಂಡ್ ಮಸ್ಟ್ ಬಿ ಗಿವನ್ ಆಪರ್ಚುನಿಟಿ ಟು ಮೇಕ್ ರೆಪ್ರೆಸೆಂಟೇಷನ್ ಅಗೇನ್ಸ್ಟ್ ಡಿಟೆನ್ಷನ್. ಅವರು ತಮ್ಮನ್ನು ತಾವು ಪ್ರತಿನಿಧಿಸ್ಕೊಳ್ಳಿಕ್ಕೆ ಅಥವಾ ತಮ್ಮ ವಿಚಾರವನ್ನು ಮಂಡಿಸ್ಲಿಕ್ಕೆ ಅವರಿಗೂ ಸಹ ಅವಕಾಶ ಇದೆ, ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಅವರಿಗೆ. ನಮ್ಮ ದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೀಲ್ ಆಗಿರುವಂಥ ರಾಗಳು ಇಷ್ಟಿದೆ. ಮೀಸಾ ಇದರಲ್ಲಿ ಕೆಲವೊಂದು ರಿಪೀಲ್ ಆಗಿದೆ. ಮೀಸಾ ಮತ್ತು ಟಾಡಾ, ಕೋಟಾ ರಿಪೀಲ್ ಆಗಿರೋದು. ಕಾಪಿ ಪೋಸಾ, NSA, UAPA ಇದರಲ್ಲಿ ಯಾವ ಲಾಗಳು ನ್ಯೂಸಲ್ಲಿದೆ ಅದನ್ನು ಫೋಕಸ್ ಮಾಡಿ ಒಂದು ವೇಳೆ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಾಗ ಅದರ ಬಗ್ಗೆ ಥಿಂಕ್ ಮಾಡಿ, ಅದರ ಬಗ್ಗೆ ತಿಳ್ಕೊಳ್ಳಿ. ಮತ್ತು ಪ್ರಿಮ್ಸ್ ಮುಗಿದ ಮೇಲೆ ನಾವು ಮತ್ತೆ ನೋಡಲಿಕ್ಕಿದ್ದೇವೆ ಮೇನ್ಸಿಗೆ ಸಪ್ರೇಟಾಗಿ. ಆವಾಗ ಇಂಪಾರ್ಟೆಂಟ್ ಲಾಗಳನ್ನ ಡಿಸ್ಕಸ್ ಮಾಡೋಣ ಯಾವುದು ನ್ಯೂಸಲ್ಲಿದೆ ಅನ್ನೋದ್ರ ಬಗ್ಗೆ. UAPA ನ್ಯೂಸಲ್ಲಿ ಇರುತ್ತೆ ಯಾವಾಗಲೂ, ಆ್ಯಂಟಿ ಟೆರರ್ ಲಾ. ಇದ್ರ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಳ್ಳಿ. ಇಲ್ಲಿ ನಿಮ್ಮ ಕೆಲಸ ಏನು, ಈಗಿರುವಂಥದ್ದು ಲಾ ಯಾವುದು ಮತ್ತು ಈಗ ಯಾವುದು ರಿಪೀಲ್ ಆಗಿದೆ ಯಾವುದಾಗಿಲ್ಲ ಕರೆಕ್ಟಾಗಿ ತಿಳ್ಕೊಂಡು ಇಟ್ಕೊಳ್ಳಿ. ಮೀಸಾ ಅಂತಿತ್ತು ಮೊದಲು, NSA ಪ್ರಿವೆಂಟ್ ಡಿಟೆನ್ಷನ್ ಆ್ಯಕ್ಟು, PDA. ಹಾಗಾಗಿ ಇಷ್ಟು ಕಾಯ್ದೆಗಳಿತ್ತು, ಕೆಲವೊಂದಿದೆ ಕೆಲವೊಂದು ಈಗ ಇಲ್ಲ. ಇನ್ನು ಪರ್ಸನ್ ವಿತ್ ಎಕ್ಸ್ಪ್ಲೋಸಿವ್ಸ್ ಎಕ್ಸಾಂಪಲ್ ನೋಡಿ. ಕಾಟ್ ನಿಯರ್ ಎ ಮೆಟ್ರೋ ಸ್ಟೇಷನ್ ಬಿಫೋರ್ ಎನಿ ಬ್ಲಾಸ್ಟ್. ಮೆಟ್ರೋ ಸ್ಟೇಷನ್ ಹತ್ರ ಒಬ್ಬ ವ್ಯಕ್ತಿ ಇದ್ದ, ಅವನ ಹತ್ರ ತುಂಬ ಬೇರೆ ಬೇರೆ ಎಕ್ಸ್ಪ್ಲೋಸಿವ್ಗಳು, ಸ್ಫೋಟಕ ಇತ್ತು. ಅವನನ್ನು ಪೊಲೀಸರು ಹಿಡಿದ್ರು. ಇನ್ನೂ ಬ್ಲಾಸ್ಟ್ ಆಗಿಲ್ಲ, ಅವನ ಹತ್ರ ಆ ಸ್ಫೋಟಕ ಸಿಕ್ಕಿತ್ತು ಅಷ್ಟೇ. ನೋ ಕ್ರೈಮ್ ಹ್ಯಾಸ್ ಯೆಟ್ ಹ್ಯಾಪೆಂಡ್. ಕ್ರೈಮ್ ಆಗಿಲ್ಲ ಇನ್ನು. ಸೊ ಕ್ರೈಮ್ ಆಗದೆ ಇರಬೇಕಾದ್ರೆ ಪ್ಯೂನಿಟಿವ್ ಡಿಟೆನ್ಷನ್ ಆಗಲ್ಲ ಅಲ್ವಾ. ಟ್ರಯಲ್ ಮಾಡೋದು, ಎವಿಡೆನ್ಸು ಅದೆಲ್ಲ ಇನ್ನೂ ನಡೀಲೇ ಇಲ್ಲ, ಕ್ರೈಮ್ ನಡೀಲೇ ಇಲ್ಲ. ಹಾಗಾಗಿ ಪ್ಯೂನಿಟಿವ್ ಡಿಟೆನ್ಷನ್ ಆಗೋದಿಲ್ಲ. ಆದರೆ ಅವನ್ನ ರಿಲೀಸ್ ಮಾಡಿದರೆ ಪಬ್ಲಿಕ್ ಸೇಫ್ಟಿಗೆ ರಿಸ್ಕ್ ಆಗ್ಬೋದು ಅಲ್ವಾ, ಅಪಾಯ ಎದುರಾಗ್ಬೋದು. ಸೊ ಪ್ರಿವೆಂಟಿವ್ ಡಿಟೆನ್ಷನ್ ಈಸ್ ಅಪ್ಲೈಡ್. ಅಂಥ ಸಂದರ್ಭದಲ್ಲಿ ಪ್ರಿವೆಂಟಿವ್ ಡಿಟೆನ್ಷನನ್ನು ಅಪ್ಲೈ ಮಾಡ್ತಾರೆ. ಹಾಗಾದರೆ ಕ್ಯಾನ್ ಪೊಲೀಸ್ ಅರೆಸ್ಟ್ ವಿತೌಟ್ ರೀಸನ್? ರೀಸನ್ ಇಲ್ಲದೇ ಅರೆಸ್ಟ್ ಮಾಡ್ಬೋದಾ? ಇಲ್ಲ. ಪೊಲೀಸ್ ಸೊ ಪರ್ಸನ್ ಮಸ್ಟ್ ಬಿ ಟೋಲ್ಡ್ ಗ್ರೌಂಡ್ಸ್ ಆಫ್ ಅರೆಸ್ಟ್. ಗ್ರೌಂಡ್ಸ್ ಆಫ್ ಅರೆಸ್ಟನ್ನು ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡ್ತಿದ್ದೀವಿ ಅನ್ನೋದನ್ನು ಹೇಳಲೇಬೇಕು ಆ ಪರ್ಸನ್ಗೆ. ಕ್ಯಾನ್ ಸಮನ್ ಬಿ ಕೆಪ್ಟ್ ಇನ್ ಪೊಲೀಸ್ ಸ್ಟೇಷನ್ ಫಾರ್ 5 days ವಿತೌಟ್ ಕೋರ್ಟ್? ಇಲ್ಲ, ಹಾಗೂ ಆಗಲ್ಲ. 5 ದಿನಗಳ ಕಾಲ, ತುಂಬ ದಿನಗಳ ಕಾಲ ಒಂದೇ ಪೊಲೀಸ್ ಸ್ಟೇಷನ್ನಲ್ಲಿ ಸುಮ್ಮನೆ ಅವರನ್ನು ಹಾಗೆ ಇಡ್ಬೋದಾ? ಮಸ್ಟ್ ಬಿ ಪ್ರೊಡ್ಯೂಸ್ಡ್ ಬಿಫೋರ್ ಮ್ಯಾಜಿಸ್ಟ್ರೇಟ್ ವಿತಿನ್ 24 hours. 24 ಗಂಟೆ ಒಳಗಡೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಕ್ಯಾನ್ ಪ್ರಿವೆಂಟಿವ್ ಡಿಟೆನ್ಷನ್ ಬಿ ಯೂಸ್ಡ್ ಆ್ಯಸ್ ಪನಿಷ್ಮೆಂಟ್? ಅಲ್ಲ, ಇದು ಪ್ರಿವೆನ್ಷನ್ನು, ಪನಿಷ್ಮೆಂಟಿಗಲ್ಲ ಇದು. ಡಸ್ ಪ್ರಿವೆಂಟಿವ್ ಡಿಟೆನ್ಷನ್ ಅಪ್ಲೈ ಓನ್ಲಿ ಟು ಕ್ರಿಮಿನಲ್ಸ್? ಪ್ರಿವೆಂಟಿವ್ ಡಿಟೆನ್ಷನ್ನು ಕ್ರಿಮಿನಲ್ಸ್ಗಳಿಗೆ ಮಾತ್ರ ಅಪ್ಲೈ ಆಗೋದಾ? ಇಲ್ಲ. ಇಟ್ ಅಪ್ಲೈಸ್ ಇವನ್ ಇಫ್ ನೋ ಕ್ರೈಮ್ ಹ್ಯಾಸ್ ಬೀನ್ ಕಮಿಟೆಡ್ ಯೆಟ್. ಇನ್ನೂ ಕ್ರೈಮ್ ಆಗಿಲ್ಲ, ಮುಂದೆ ಕ್ರೈಮ್ ಆಗಬಾರ್ದು ಅಂತ ಸಹ ಮೊದಲೇ ಅವರನ್ನು ಅರೆಸ್ಟ್, ಅದು ಡಿಟೆನ್ಷನ್ ಮಾಡಬಹುದು. ಇದು ಆರ್ಟಿಕಲ್ 22 ಅರೆಸ್ಟ್ ಮತ್ತು ಡಿಟೆನ್ಷನ್ಗೆ ಸಂಬಂಧಪಟ್ಟ ಹಾಗೆ. ಇಷ್ಟನ್ನು ನೋಡಿದ ಮೇಲೆ ಲಕ್ಷ್ಮೀಕಾಂತ್ ಅನ್ನಬಹುದು ಹೆಚ್ಚು ನಿಮ್ಗೆ ಅರ್ಥ ಆಗಬಹುದು. ಪ್ರತಿ ಚಾಪ್ಟರ್ ನಾ ಇಲ್ಲಿ ಏನೇನು ಹೇಳ್ತಿದ್ದೀನೋ ಇದಾದಮೇಲೆ ಲಕ್ಷ್ಮೀಕಾಂತಲ್ಲಿ ಅದರ ಸಂಬಂಧಪಟ್ಟ ಹಾಗೆ ಇರುವಂಥ ಚಾಪ್ಟರ್ ಇರಬಹುದು ಅಥವಾ ಆರ್ಟಿಕಲನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಪ್ರೊಹಿಬಿಷನ್ ಆಫ್ ಟ್ರಾಫಿಕಿಂಗ್ ಆ್ಯಂಡ್ ಫೋರ್ಸ್ಡ್ ಲೇಬರ್ 23 ನೋಡಿ ಏನು ಹೇಳ್ತಾ ಇದೆ. ಟ್ರಾಫಿಕಿಂಗ್, ಕಳ್ಳ ಸಾಗಣೆ, ಮಾನವ ಕಳ್ಳ ಸಾಗಣೆ. ಬೇಗರ್, ಫೋರ್ಸ್ಡ್ ಲೇಬರ್ ವಿತೌಟ್ ಪೇಮೆಂಟ್, ಸಂಬಳನೇ ಕೊಡದೆ, ಯಾವುದೇ ಪೇಮೆಂಟ್ ಕೊಡದೆ ಫೋರ್ಸ್ಫುಲ್ ಆಗಿ ಕೆಲಸ ಮಾಡಿಸ್ಕೊಳ್ಳೋದು, ದುಡಿಸ್ಕೊಳ್ಳೋದು. ಹ್ಯೂಮನ್ ಟ್ರಾಫಿಕಿಂಗು, ಎನಿ ಫೋರ್ಸ್ಡ್ ಲೇಬರ್ ಇವನ್ ಇಫ್ ಸಮ್ ಮನಿ ಈಸ್ ಪೇಡ್ ನೋಡಿ, ಬಟ್ ಲೆಸ್ ದೆನ್ ಮಿನಿಮಮ್ ವೇಜ್. ಮಿನಿಮಮ್ ವೇಜ್ಗಿಂತ ಕಡಿಮೆ ಸಂಬಳ ಕೊಟ್ಟು ಆದರೂ ಫೋರ್ಸ್ಫುಲ್ ಆಗಿ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಅಂತಂದರೆ ಅದನ್ನು ಸಹ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಆರ್ಟಿಕಲ್ 23 ಏನೇನು ಬ್ಯಾನ್ ಮಾಡುತ್ತೆ? ಇಟ್ ಬ್ಯಾನ್ಸ್ ಹ್ಯೂಮನ್ ಟ್ರಾಫಿಕಿಂಗ್, ಬೇಗರ್, ಎನಿ ಫೋರ್ಸ್ಡ್ ಲೇಬರ್, ಲೆಸ್ ದೆನ್ ಮಿನಿಮಮ್ ವೇಜ್. ಯಾರ್ಯಾರು ಪ್ರೊಡಕ್ಟ್ ಆಗ್ತಾರೆ ಇದರ ಅಂಡರಲ್ಲಿ? ಸಿಟಿಸನ್ಸ್ ಆ್ಯಂಡ್ ನಾನ್ ಸಿಟಿಸನ್ಸ್. ಸಿಟಿಸನ್ಸು ಅಂಡರ್ ಇದರಲ್ಲಿ ಕವರ್ ಆಗ್ತಾರೆ, ನಾನ್ ಸಿಟಿಸನ್ಸ್ ಸಹ ಕವರ್ ಆಗ್ತಾರೆ. ಅಗೇನ್ ಸ್ಟೇಟ್ ಆ್ಯಂಡ್ ಪ್ರೈವೇಟ್ ಇಂಡಿವಿಜುವಲ್ಸ್, ಮುಖ್ಯವಾಗಿ ಈ ಲಾದ ಮೂಲಕ ಸರ್ಕಾರ ಅಥವಾ ಪ್ರೈವೇಟ್ ಇಂಡಿವಿಜುವಲ್ಸ್ ಈ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಮಾಡೋ ಹಾಗಿಲ್ಲ, ಬ್ಯಾನ್ ಮಾಡಿದ್ದಾರೆ. ನೋಡಿ, ಒಬ್ಬ ವ್ಯಕ್ತಿ ಯಾವುದೇ ವೇಜಸ್ ಇಲ್ಲದೆ ವರ್ಕ್ ಮಾಡ್ತಾ ಇದ್ದಾನೆ, ಅದು ಇಲ್ಲೀಗಲ್. ಅವನ್ನ ದುಡಿಸ್ಕೊಳ್ತಾ ಇದ್ದಾರೆ ಅಂತಂದರೆ ಅದು ಇಲ್ಲೀಗಲ್. ಮತ್ತು ಚೈಲ್ಡ್, ವಿಮೆನ್,
ಪ್ರಾಸ್ಟಿಟ್ಯೂಷನಿಗೋಸ್ಕರ ಅವರನ್ನು ಸೆಲ್ ಮಾಡಿದರೆ, ಟ್ರಾಫಿಕಿಂಗ್ ಅಲ್ವಾ, ಕಳ್ಳ ಸಾಗಣೆ ಇರಬಹುದು, ಹಾಗಾಗಿ ಅದನ್ನು ಸಹ ಇಲ್ಲೀಗಲ್ ಅಂತ ಕನ್ಸಿಡರ್ ಮಾಡ್ತೇವೆ. ಲೇಬರ್ ಆರ್ ಫೋರ್ಸ್ ಟು ವರ್ಕ್ ಫಾರ್ 100 per day ಬಿಲೋ ಮಿನಿಮಮ್ ವೇಜ್, ಸೊ ಅದು ಸಹ ಫೋರ್ಸ್ಡ್ ಲೇಬರ್, ಅದು ಸಹ ಮಾಡಲಿಕ್ಕಾಗಲ್ಲ, ಇಲ್ಲೀಗಲ್. ಬಾಂಡೆಡ್ ಲೇಬರ್ ಸಹ ಇಲ್ಲೀಗಲ್, ಜೀತ ಪದ್ಧತಿ ಅಂತ ಹೇಳ್ತೀವಲ್ವಾ, ಬಾಂಡೆಡ್ ಲೇಬರ್ ಅದು ಸಹ ಇಲ್ಲೀಗಲ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಹ ಕೆಲವೊಂದು ಲಾಗಳಿದೆ. ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆ್ಯಕ್ಟ್ 1956, ಬಾಂಡೆಡ್ ಲೇಬರ್ ಸಿಸ್ಟಮ್ ಅಬಾಲ್ಯೂಷನ್ ಆ್ಯಕ್ಟು, ಮಿನಿಮಮ್ ವೇಜಸ್ ಆ್ಯಕ್ಟು, ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್, ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಟ್ಗಳು. ರೀಸೆಂಟಾಗಿ ಯಾವುದಾದ್ರೂ ಅಮೆಂಡ್ಮೆಂಟ್ ಆಗಿದ್ದರೆ ಅಥವಾ ಯಾವುದಾದ್ರೂ ಆ್ಯಕ್ಟ್ ನ್ಯೂಸ್ ಇದ್ದರೆ ನಾವು ನೋಡ್ಕೋಬೇಕಾಗುತ್ತೆ. ಸೊ ಹಾಗಾದರೆ ಏನು, ಸಮ್ಮನ್ ವರ್ಕ್ಸ್ ವಾಲಂಟರಿಲಿ ಫಾರ್ ಫ್ರೀ, ಇಸ್ ಇಟ್ ಫೋರ್ಸ್ಡ್ ಲೇಬರ್? ಕೆಲವರು ಫ್ರೀಯಾಗಿ ವಾಲಂಟರಿಯಾಗಿ ವರ್ಕ್ ಮಾಡ್ತಾ ಇರ್ತಾರೆ, ಅದು ಫೋರ್ಸ್ಡ್ ಲೇಬರಾ? ಅಲ್ಲ. ಫೋರ್ಸ್ಡ್ ಲೇಬರ್ ಅಂತಂದರೆ ಅಗೇನ್ಸ್ಟ್ ವಿಲ್, ಅವರ ಇಚ್ಛೆಗೆ ವಿರುದ್ಧವಾಗಿ ಫೋರ್ಸ್ಫುಲ್ ಆಗಿ ವರ್ಕ್ ಮಾಡ್ಕೊಳ್ಳೋದು. ಹಾಗಾಗಿ ಆ ಥರ ದುಡಿಸ್ಕೊಂಡ್ರೆ ಮಾತ್ರ ಅದು ಫೋರ್ಸ್ಡ್ ಲೇಬರ್. ವಾಲಂಟರಿ ವರ್ಕ್ಗಳೆಲ್ಲ ಇದರಲ್ಲಿ ಕನ್ಸಿಡರ್ ಆಗೋದಿಲ್ಲ. ಕ್ಯಾನ್ ಗೌರ್ಮೆಂಟ್ ಫೋರ್ಸ್ ಪೀಪಲ್ ಟು ರೆಂಡರ್ ಸರ್ವಿಸ್? ಆದರೆ ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರ ಫೋರ್ಸ್ಫುಲ್ ಆಗಿ ವರ್ಕ್ ಮಾಡಿ ಅಂತ ಹೇಳುತ್ತೆ, ಹಾಗೆ ಮಾಡಬಹುದಾ? ಎಸ್, ಹಾಗೆ ಮಾಡಬಹುದು. ಫಾರ್ ಪಬ್ಲಿಕ್ ಪರ್ಪಸಸ್, ಮಿಲಿಟರಿ ಸರ್ವಿಸ್ ಇರಬಹುದು, ಸೋಷಿಯಲ್ ಸರ್ವಿಸ್ ಇರಬಹುದು, ಮೆಡಿಕಲ್ ಎಲ್ಲ ನೋಡಬಹುದು. ನೀವು ಸರ್ಕಾರ ಇಲ್ಲ ನೀವು ಜಾಬ್ ಮಾಡಲೇಬೇಕು ಅಂತ ಫೋರ್ಸ್ಫುಲ್ ಆಗಿ ಹೇಳ್ಬೋದು. ಹಾಗೆ ಹೇಳಿ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಬಹುದು, ಆದರೆ ಅದು ಎಸೆನ್ಷಿಯಲ್ ಪಬ್ಲಿಕ್ ಪರ್ಪಸ್ಗಳಿಗೆ ಆಗಿರುತ್ತೆ. ಆದರೆ ಹಾಗೆ ಮಾಡಬೇಕಾದ್ರೂ ಸಹ ಸರ್ಕಾರ ಅಥವಾ ಒಂದು ವ್ಯವಸ್ಥೆಯಲ್ಲಿ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ. ಕೆಲವೊಂದು ರಿಲಿಜನ್ ಅವರು ಮಾತ್ರ ಫೋರ್ಸ್ಫುಲ್ ಆಗಿ ವರ್ಕ್ ಮಾಡಬೇಕು, ಕೆಲವೊಂದು ಕಾಸ್ಟ್, ಕೆಲವೊಂದು ಕ್ಲಾಸ್ನವರು ಮಾತ್ರ ವರ್ಕ್ ಮಾಡಬೇಕು ಅಂತ ಹೇಳೋ ಹಾಗಿಲ್ಲ. ಪಬ್ಲಿಕ್ ಪರ್ಪಸ್ ಅಂತಂದರೆ ಆ ಸರ್ವಿಸ್ಗಳಿಗೆ ಎಲ್ಲರನ್ನೂ ನಾವು ಒಳಗೊಂಡಿರ್ತೇವೆ, ಎಲ್ರಿಗೂ ಸಹ ಸಮಾನವಾಗಿ ನಾವು ಆ ಒಂದು ಕಾಯ್ದೆಯನ್ನು ಅಪ್ಲೈ ಮಾಡ್ತೇವೆ. ಹಾಗೆ ಸರ್ಕಾರ ಫೋರ್ಸ್ಫುಲ್ ಆಗಿ ಕೆಲವೊಂದು ಸಾರಿ ವರ್ಕ್ ಮಾಡಿಸ್ಕೊಳ್ಳುತ್ತೆ. ನೀವು ಮೆಡಿಕಲ್ ಫೀಲ್ಡಲ್ಲಿ ಇರೋರಿಗೆ ಕೇಳಿರ್ಬೋದು, ಅವರಿಗೂ ಸಹ ಕೆಲವೊಂದು, ಮತ್ತು ಸಾರಿಗೆ ಮುಷ್ಕರ ಕೆಲವೊಂದು ಆಗ್ತಾ ಇರುತ್ತಲ್ವ, ಪಬ್ಲಿಕ್ ಸರ್ವಿಸ್ ಅದೆಲ್ಲ ತುಂಬ ದಿನಗಳ ಕಾಲ ಮುಷ್ಕರ ಹೂಡೋ ಆಗಿಲ್ಲ ಅವರೆಲ್ಲ. ಆಗಿಲ್ಲ ಅಂತಂದರೆ ಆ ಥರ ಮಾಡ್ತಾ ಹೋದರೆ ಮುಂದೆ ಪಬ್ಲಿಕ್ ಪ್ರಾಪರ್ಟಿ ಇರಬಹುದು, ಪಬ್ಲಿಕ್ ಸರ್ವಿಸ್ ಇರಬಹುದು, ಅದಕ್ಕೆ ಹಾರ್ಮ್ ಆಗುತ್ತೆ. ಇವಾಗ ಫೋರ್ಸ್ಫುಲ್ ಆಗಿ ಸರ್ಕಾರ ಒತ್ತಾಯ ಮಾಡುತ್ತೆ, ಈ ಥರ ಮಾಡಿ ಕೆಲಸ ಮುಂದುವರಿಸಿ ಅಂತ. ನೆಕ್ಸ್ಟು ಆರ್ಟಿಕಲ್ 24, ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್, ಮಕ್ಕಳಿಗೆ ಸಂಬಂಧಪಟ್ಟಿರೋದು. ಚೈಲ್ಡ್ ಲೇಬರ್ ಬಗ್ಗೆ ನೀವು ಕೇಳಿರಬಹುದು. ಇಲ್ಲಿ ಈ ಆರ್ಟಿಕಲ್ 24 ಏನು ಬ್ಯಾನ್ ಮಾಡುತ್ತೆ ಅಂತಂದರೆ, ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಬಿಲೋ 14 ಇಯರ್ಸ್. 14 ಇಯರ್ಸ್ ಅಂತಂದರೆ 6 to 14 ಇಯರ್ಸ್ ಏನು, ರೈಟ್ ಟು ಎಜುಕೇಷನ್, 6ರಿಂದ 14 ವರ್ಷದ ತನಕ ಅವರಿಗೆ ಶಿಕ್ಷಣ ಪಡೆಯುವ ಹಕ್ಕಿರುತ್ತೆ. 14 ವರ್ಷದ ನಂತರ ಅವರು ಬೇಕಾದರೆ ಮುಂದಿನ ಬೇರೆ ಬೇರೆ ಕೆಲಸಗಳಲ್ಲಿ ಭಾಗವಹಿಸಬಹುದು. ಇಲ್ಲಿ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಬಿಲೋ 14 ಇಯರ್ಸ್ ಅದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಎಲ್ಲಿ? ಫ್ಯಾಕ್ಟ್ರಿಗಳಲ್ಲಿ, ಮೈನಲ್ಲಿ, ಹಜಾರ್ಡಸ್ ಎಂಪ್ಲಾಯ್ಮೆಂಟ್, ಇಂಥ ಒಂದು ವಿಭಾಗಗಳಲ್ಲಿ 14 ವರ್ಷದ ಕೆಳಗಿನ ಮಕ್ಕಳನ್ನು ದುಡಿಸ್ಕೊಳ್ಳೋ ಹಾಗಿಲ್ಲ, ಎಕ್ಸ್ಪ್ಲಾಯ್ಟ್ ಮಾಡೋ ಹಾಗಿಲ್ಲ. ನೋಡಿ, ಕೋಲ್ ಮೈನು ಪ್ರೊಹಿಬಿಟೆಡ್, ಫೈರ್ ವರ್ಕ್ಸ್ ಫ್ಯಾಕ್ಟ್ರಿಗಳಲ್ಲಿ ಇಲ್ಲ, ಅಲೋ ಇಲ್ಲ. ಬ್ರಿಕ್ ಕ್ಲೀನ್ ಅಂತಂದರೆ ಇಟ್ಟಿಗೆ, ಅದಕ್ಕೆ ಸಂಬಂಧಪಟ್ಟಿರೋದು. ಧಾಬಾ, ಹೋಟೆಲ್ಲು ಅಲ್ವಾ, ಡಾಬಾಗಳಲ್ಲೆಲ್ಲ ಆ ಥರ ಮಕ್ಕಳನ್ನು ದುಡಿಸ್ಕೊಳ್ಳೋ ಹಾಗಿಲ್ಲ. ಎಂಪ್ಲಾಯ್ಮೆಂಟ್ ಅಲೋಡ್ ಓನ್ಲಿ ಇನ್ ಹಾರ್ಮ್ಲೆಸ್ ವರ್ಕ್. ಹಾರ್ಮ್ಲೆಸ್ ವರ್ಕ್ ಅಂತಂದರೆ ಕೆಲವು ಮಕ್ಕಳು ಇರ್ತಾರೆ, ನೀವು ನೋಡಿರಬಹುದು, ಅವರ ಮನೆಯದ್ದು ಒಂದು ಶಾಪ್ ಅಥವಾ ಒಂದು ಗ್ರಾಸರಿ ಶಾಪ್ ಇರುತ್ತೆ. ಆ ಶಾಪ್ನಲ್ಲಿ ಸ್ಕೂಲ್ ಮುಗಿದ ಮೇಲೆ ಸಂಜೆ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಹೆಲ್ಪಿಂಗ್ ಫ್ಯಾಮಿಲಿ ಇನ್ ಗ್ರಾಸರಿ ಶಾಪ್ ಇನ್ ಈವ್ನಿಂಗ್, ಇಟ್ ಇಸ್ ಅಲೌಡ್ ಇಫ್ ನೋ ಎಕ್ಸ್ಪ್ಲಾಯ್ಟೇಷನ್ ಆಗಬಾರ್ದು. ಅವರನ್ನು ನೀನಿಲ್ಲಿ ದುಡಿದ್ರೆ ಮಾತ್ರ ನಿನಗೆ ಊಟ ಹಾಕೋದು, ನೀನು ಇಲ್ಲಿ ದುಡಿಲೇಬೇಕು ಅಂತ ಫೋರ್ಸ್ಫುಲ್ ಆಗಿ ಮಾಡಬಾರ್ದು. ಆದರೆ ಅವರಿಗೆ ಅವಕಾಶ ಇದೆ. ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇಲ್ಲ ಅಂತಂದರೆ ಅಂತಹ ಒಂದು ಹಾರ್ಮ್ಲೆಸ್ ವರ್ಕನ್ನು ಮಾಡಬಹುದು. ಇಂಪಾರ್ಟೆಂಟ್ ಲಾ ಇದಕ್ಕೆ ಸಂಬಂಧಪಟ್ಟಿರೋದು ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ರೆಗ್ಯುಲೇಷನ್ ಆ್ಯಕ್ಟು. ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ರೆಗ್ಯುಲೇಷನ್ ಆ್ಯಕ್ಟನ್ನು ಅಮೆಂಡ್ ಮಾಡಿದ್ದಾರೆ ಮತ್ತೆ 2016ರಲ್ಲಿ ಅಮೆಂಡು. ಅದಾದಮೇಲೆ ಚೈಲ್ಡ್ ಆ್ಯಂಡ್ ಅಡಾಲಸೆಂಟ್ ಲೇಬರ್ ಪ್ರೊಹಿಬಿಷನ್ ರೆಗ್ಯುಲೇಷನ್ ಆ್ಯಕ್ಟು 1986. ಅದರ ಮುಖ್ಯವಾಗಿ ಅದರಲ್ಲಿ ಅಂಡರ್ 14 ಟೋಟಲ್ ಬ್ಯಾನ್ ಆನ್ ಎಂಪ್ಲಾಯ್ಮೆಂಟ್. ಇದು ನೋಡಿ, ಅಮೆಂಡ್ ಮಾಡಿದ್ಮೇಲೆ ಏನು, ಕಂಪ್ಲೀಟಾಗಿ ಎಲ್ಲ ತರಹದ ಕೆಲಸಗಳಲ್ಲಿ ಅವರನ್ನು ದುಡಿಸ್ಕೊಳ್ಳೋ ಹಾಗಿಲ್ಲ, ಯಾವುದೇ ಇರಲಿ. ಟೋಟಲ್ ಬ್ಯಾನ್ ಆನ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಬಿಲೋ
14 to 18 ಬ್ಯಾನ್ ಇನ್ ಹಜಾರ್ಡಸ್ ವರ್ಕ್. ಕೆಲವೊಂದು ಕೆಮಿಕಲ್ ಫ್ಯಾಕ್ಟ್ರಿ ಇರಬಹುದು, ಅಂಥ ಹಜಾರ್ಡರ್ ವರ್ಕ್ನಲ್ಲಿ ಮಕ್ಕಳನ್ನು ಫೋರ್ಸ್ಫುಲ್ಲಾಗಿ ದುಡಿಸ್ಕೊಳ್ಳೋ ಹಾಗೆ ಇಲ್ಲ ಅಂತಂದರೆ 14ರಿಂದ 18 ಅಂತಂದರೆ ಹಜಾರ್ಡಸ್ಸು, 14ರಿಂದ ಕೆಳಗೆ ಅಂತಂದರೆ ಟೋಟಲ್ ಬ್ಯಾನ್ ಎಂಪ್ಲಾಯ್ಮೆಂಟಲ್ಲಿ. ಹಾಗಾದರೆ 13 ವರ್ಷದವರು ರೆಸ್ಟೋರೆಂಟಲ್ಲಿ ವರ್ಕ್ ಮಾಡ್ಬೋದಾ? ಇಲ್ಲ, ರೆಸ್ಟೋರೆಂಟ್ ಪ್ರೊಹಿಬಿಟೆಡ್. 16 year old ಕೋಲ್ ಮೈನಲ್ಲಿ ವರ್ಕ್ ಮಾಡಬಹುದಾ? ಇಲ್ಲ, ಹಜಾರ್ಡಸ್ ಎಂಪ್ಲಾಯ್ಮೆಂಟ್, ಅದು ಬ್ಯಾನ್ ಮಾಡಿದ್ದಾರೆ. 12 year old ಪೇರೆಂಟ್ ಶಾಪಲ್ಲಿ ಸ್ಕೂಲ್ ಮುಗಿದ್ಮೇಲೆ ವರ್ಕ್ ಮಾಡ್ಬೋದಾ? ಎಸ್ ಇಫ್ ನಾಟ್ ಹಜಾರ್ಡಸ್ ಆ್ಯಂಡ್ ನಾಟ್ ಫಾರ್ ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್. ಗೊತ್ತಾಗ್ತಾ ಇದೆಯಾ? ಹಜಾರ್ಡಸ್ಸು ಆಗಿರಬಾರ್ದು ಮತ್ತು ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ಆಗಿರಬಾರ್ದು. ಹಾಗಾಗಿ ಆವಾಗ 12 year old ಅವರನ್ನು ಸಹ ಕನ್ಸಿಡರ್ ಮಾಡಬಹುದು. ಆದರೆ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು, ರಿಯಾಲಿಟಿ ಶೋ, ಫಿಲ್ಮ್ಸು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕಡೆ ಮಕ್ಕಳನ್ನು ನಾವು ನೋಡ್ತಾ ಇರ್ತೇವೆ. ಅದು ಹೇಗೆ? ಹಾಗಾದರೆ ಅದು ಏನಾಗುತ್ತೆ ಅಂತ ನೋಡೋದಾದರೆ, ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಬ್ಯಾನ್ಡ್. ಯಾಕಂದರೆ ಆ್ಯಕ್ಟಿಂಗ್, ಪರ್ಫಾರ್ಮಿಂಗ್ ಇದೆಲ್ಲ ಹಜಾರ್ಡಸ್ ಇಂಡಸ್ಟ್ರಿ ಅಲ್ಲ. ಇದರಿಂದ ಮಕ್ಕಳ ಟ್ಯಾಲೆಂಟು, ಕ್ರಿಯೇಟಿವಿಟಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಪ್ರಮೋಷನ್ ಸಿಗಬಹುದು, ಅದಕ್ಕೆ ಉತ್ತೇಜನ ಸಿಗಬಹುದು. ಅಲೋ ಮಾಡಿದ್ದಾರೆ, ಆದರೆ ಕೆಲವೊಂದು ಸ್ಟ್ರಿಕ್ಟ್ ಸೇಫ್ ಗಾರ್ಡ್ ಇದೆ. ಏನು ಸೇಫ್ ಗಾರ್ಡು ನೋಡಿ, ಲೀಗಲ್ ಆ್ಯಂಡ್ ಗೌರ್ಮೆಂಟ್ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ. ಚೈಲ್ಡ್ ಆ್ಯಂಡ್ ಅಡಾಲಸೆಂಟ್ ಲೇಬರ್ ಆ್ಯಕ್ಟ್ ಮತ್ತು ಅಮೆಂಡ್ ಮಾಡಿದಾರಲ್ವ, ಅದರ ಅಂಡರಲ್ಲಿ ಚಿಲ್ಡ್ರನ್ ಬಿಲೋ 14 years ಕ್ಯಾನ್ ವರ್ಕ್ ಇನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಇದೆಲ್ಲ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗಳು, ಇದರಲ್ಲಿ ಕೆಲಸ ಮಾಡಬಹುದು. ಯಾವಾಗ ಅಂತಂದರೆ ಹಜಾರ್ಡಸ್ ಆಗಿರಬಾರ್ದು, ಅವರ ಸ್ಕೂಲ್ ಎಜುಕೇಷನ್ಗೆ ಯಾವುದೇ ಎಫೆಕ್ಟ್ ಆಗಬಾರ್ದು, ಫಿಸಿಕಲ್ ಮತ್ತು ಮೆಂಟಲ್ ಹಾರ್ಮ್ ಆಗಬಾರ್ದು, ಮತ್ತು ವರ್ಕಿಂಗ್ ಅವರ್ಸ್ ಎಕ್ಸ್ಟೆಂಡ್, ತುಂಬ ಹೊತ್ತು ಅವರನ್ನು ಆ ಥರ ದುಡಿಸ್ಕೋಬಾರ್ದು. ಸೊ ನಾಟ್ ಹಜಾರ್ಡಸ್, ನಾಟ್ ಅಫೆಕ್ಟಿಂಗ್ ಸ್ಕೂಲ್ ಎಜುಕೇಷನ್, ನಾಟ್ ಕಾಸಿಂಗ್ ಫಿಸಿಕಲ್ ಆರ್ ಮೆಂಟಲ್ ಹಾರ್ಮ್, ನಾಟ್ ಎಕ್ಸ್ಟೆಂಡೆಡ್ ವರ್ಕಿಂಗ್ ಅವರ್ಸ್. ತುಂಬ ಹೊತ್ತು ಎಕ್ಸ್ಟೆಂಡ್ ಆಗ್ತಾ ಇರಬಾರ್ದು ವರ್ಕಿಂಗ್ ಅವರ್ಸ್. ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ಇದರ ಕೆಲವೊಂದು ಗೈಡ್ಲೈನ್ಸ್ ಇದೆ. ಚೈಲ್ಡ್ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ ಅಂತಂದರೆ, ಅಥವಾ ಪಾರ್ಟಿಸಿಪೇಷನ್ ಆಗ್ತಾ ಇದೆ ಅಂತಂದರೆ, ಮೊದಲೇನಿರಬೇಕು, ಪೇರೆಂಟಲ್ ಆರ್ ಗಾರ್ಡಿಯನ್ ಕನ್ಸೆಂಟ್, ಪಾಲಕರು, ಪೋಷಕರು, ತಂದೆ ತಾಯಿ ಅವರ ಒಪ್ಪಿಗೆ ಇರಬೇಕು. ಚೈಲ್ಡ್ ಕೆನಾಟ್ ಬಿ ಹೈಯರ್ಡ್ ವಿತೌಟ್ ಕನ್ಸೆಂಟ್. ತಂದೆ ತಾಯಿ, ಪಾಲಕರ ಒಂದು ಅನುಮತಿ ಇಲ್ಲದೆ ಅವರನ್ನು ಹೈರ್ ಮಾಡೋ ಹಾಗಿಲ್ಲ. ಮತ್ತು ಮ್ಯಾಂಡೇಟರಿ ಎಜುಕೇಷನ್, ಸ್ಕೂಲಿಂಗ್ ಮಸ್ಟ್ ನಾಟ್ ಬಿ ಡಿಸ್ಟರ್ಬ್ಡ್. ಅವರ ಶಿಕ್ಷಣಕ್ಕೆ ಯಾವುದೇ ಧಕ್ಕೆ ಬರಬಾರ್ದು. ಸ್ಕೂಲಿಗೆ ಹೋಗೋದು ಅಥವಾ ಆ ಒಂದು ವ್ಯವಸ್ಥೆಗೆ ಯಾವುದೇ ತೊಂದರೆ ಆಗಬಾರ್ದು. ವರ್ಕಿಂಗ್ ಅವರ್ಸು ಲಿಮಿಟೆಡ್ ಆಗಿರಬೇಕು, ಮಕ್ಕಳಿಗೆ ಸರಿಯಾಗಿ ರೆಸ್ಟ್ ಸಿಗಬೇಕು, ಗ್ಯಾಪ್ ಇರಬೇಕು. ಅದಾದಮೇಲೆ ಸೈಕಾಲಜಿಕಲ್ ಪ್ರೆಸೆನ್ಸ್ ಅಂತಂದರೆ ಫಾರ್ ಎಮೋಷ್ನಲ್ ಸೇಫ್ಟಿ, ಡಾನ್ಸ್, ಆ್ಯಕ್ಟಿಂಗ್, ಎಲಿಮಿನೇಷನ್ ಇದರಲ್ಲಿ ಅಲ್ವಾ ಮುಖ್ಯವಾಗಿ ಸೈಕಾಲಜಿಸ್ಟ್ಗಳು ಇರಬೇಕು. ಸೈಕಾಲಜಿಸ್ಟ್ಗಳ ಒಂದು ಸಲಹೆ ಮೇಲೆ ಅದನ್ನು ಮಾಡಬೇಕಾಗತ್ತೆ. ಯಾಕಂತಂದರೆ ಎಮೋಷ್ನಲ್ ಆಗಿ, ಈಗ ಡಾನ್ಸ್, ಆ್ಯಕ್ಟಿಂಗು, ಎಲಿಮಿನೇಷನ್ ಎಲ್ಲ ನೀವು ನೋಡಿರ್ಬೋದು, ಆ ಥರ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ತುಂಬ ಕಡೆ ಎಲಿಮಿನೇಟ್ ಆಗಿಬಿಟ್ರೆ ಅವರಿಗೆ ನಾನು ಯಾವುದರಲ್ಲೂ ಇಲ್ವಲ್ಲ, ಏನು ನಾನು ಟ್ಯಾಲೆಂಟೇ ಇಲ್ವಲ್ಲ ಅಂತ ಅನಿಸ್ಬಹುದು. ಮುಂದೆ ಆ್ಯಂಗ್ಸೈಟಿಗೆ ಕಾರಣ ಆಗಬಹುದು. ಹಾಗಾಗಿ ಸೈಕಾಲಜಿಸ್ಟ್ಗಳ ಸಲಹೆ ಅಥವಾ ಅವರ ಒಂದು ಪ್ರೆಸೆನ್ಸ್ ಇರಬೇಕಾಗತ್ತೆ. ನೋ ಪ್ರೊವೊಕೇಟಿವ್ ಸೆಕ್ಷುವಲೈಸ್ಡ್ ಕಂಟೆಂಟ್, ಲೈಂಗಿಕವಾಗಿ ದೌರ್ಜನ್ಯಪೂರ್ವಕವಾಗಿ ಏನಾದರೂ ಮಾಡಬಾರ್ದು, ಪ್ರೊವೊಕೇಟಿವ್ ಕಂಟೆಂಟ್ ಆಗಬಾರ್ದು ಅಲ್ವಾ. ಇದೆಲ್ಲ ಸೆಕ್ಷುವಲೈಸ್ಡ್ ಕಂಟೆಂಟನ್ನು ಸ್ಟ್ರಿಕ್ಟ್ಲಿ ಪ್ರೊಹಿಬಿಟ್ ಮಾಡಿದ್ದಾರೆ. ಮತ್ತು ಸೇಫ್ ಎನ್ವೈರ್ಮೆಂಟ್ ಇರಬೇಕು, ಹ್ಯುಮಿಲಿಯೇಷನ್ ಮಾಡಬಾರ್ದು. ಮತ್ತು ಬುಲ್ಲಿಯಿಂಗ್ ಅಂತ ಕರಿತೀವಲ್ವ, ಮೂದಲಿಸೋದು ಅಥವಾ ಪ್ರೆಷರ್ ಹಾಕೋದು, ಇದು ಯಾವುದನ್ನು ಸಹ ಮಾಡೋ ಹಾಗಿಲ್ಲ. ಎನ್ವೈರ್ಮೆಂಟ್ ಸೇಫ್ ಆಗಿರಬೇಕು. ಇನ್ನು ಮನಿ ಅರ್ನ್ಡ್, ಇದರಿಂದ ಅವರಿಗೆ ಮಕ್ಕಳನ್ನು ದುಡಿಸ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಹಾಗೆ ಅಲ್ವಾ, ಅವರು ಯಾವುದೇ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಹೆಸರು ಕೊಟ್ಟಿದ್ದಾರೆ, ಅದರಲ್ಲಿ ಮಕ್ಕಳನ್ನು ಬಳಸ್ಕೊಂಡು ಹಣ ಗಳಿಸ್ತಾ ಇರ್ತಾರೆ. ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಮತ್ತು ಅವರ ರೀಲ್ಸ್ಗಳನ್ನು ಮಾಡೋದು ಎಲ್ಲ ನಾವು ನೋಡ್ತಾನೆ ಇದ್ದೇವೆ. ಅದರಿಂದ ಬಂದಿರೋ ಹಣದಲ್ಲಿ ಅಟ್ಲೀಸ್ಟ್ 20% ಮಸ್ಟ್ ಬಿ ಕೆಪ್ಟ್ ಇನ್ ಫಿಕ್ಸ್ಡ್ ಡೆಪಾಸಿಟ್, ಅಥವಾ ಒಂದು ಠೇವಣಿ. ಈ ಥರ ಆ ಒಂದು ಮಗುವಿನ ಹೆಸರಿನಲ್ಲಿ ಠೇವಣಿ ಇಡಬೇಕಾಗತ್ತೆ, ಫಿಕ್ಸ್ಡ್ ಡೆಪಾಸಿಟ್ ಇಡಬೇಕಾಗತ್ತೆ. ಎಷ್ಟು? ಅಟ್ಲೀಸ್ಟ್ 20%. ಸೊ ಅಡಲ್ಟ್ಸ್ ಕೆನಾಟ್ ಎಕ್ಸ್ಪ್ಲಾಯ್ಟ್ ಅರ್ನಿಂಗ್ಸ್. ದುಡ್ಡು ಬರುತ್ತೆ ಅಂತ ಎಕ್ಸ್ಪ್ಲಾಯ್ಟ್ ಮಾಡೋ ಹಾಗಿಲ್ಲ. ಆ ಅರ್ನಿಂಗನ್ನು ಸಹ ಮಕ್ಕಳಿಗೋಸ್ಕರ ಕೆಲವು ಪ್ರಮಾಣವನ್ನು ಮೀಸಲಿಡಬೇಕು. ಆದರೆ ಈಗೇನಾಗ್ತಾ ಇದೆ, ರಿಯಾಲಿಟಿ ಶೋ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮೆನಿ ಕೇಸಸ್ ಶೋಡ್ ದ್ಯಾಟ್ ಚಿಲ್ಡ್ರನ್ ಕ್ರೈಯಿಂಗ್ ಆನ್ ಕ್ಯಾಮ್ರಾ ಫಾರ್ TRP. TRPಗೋಸ್ಕರ ಮಕ್ಕಳನ್ನು ಅಳಿಸ್ತಾರೆ. ಮತ್ತು
ಡ್ರೆಸ್ಸು, ಡಾನ್ಸ್ ಮೂವ್ಸ್ ಇದೆಲ್ಲ ಇನ್ಅಪ್ರಾಪ್ರಿಯೇಟ್ ಆಗಿರುತ್ತೆ. ಲಾಂಗ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಪೇರೆಂಟ್ ಫೋರ್ಸ್ ಚಿಲ್ಡ್ರನ್ ಬಿಕಾಸ್ ದೇ ವಾಂಟ್ ಫಾಲೋವರ್ಸ್ ಆರ್ ಮನಿ. ತಂದೆ ತಾಯಿನೇ ಫೋರ್ಸ್ಫುಲ್ ಆಗಿ ಫಾಲೋವರ್ಸಿಗೋಸ್ಕರ, ಹಣಕ್ಕೋಸ್ಕರ ಮಕ್ಕಳನ್ನು ಅವ್ರ ಮೇಲೆ ಪ್ರೆಷರ್ ಹಾಕ್ತಾರೆ, ಮಕ್ಕಳನ್ನು ಆ ರೀತಿ ಬಳಸ್ಕೊಳ್ತಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಮತ್ತು NCPCR ಏನು ಹೇಳುತ್ತೆ ಅಂತಂದರೆ, ಎಮೋಷ್ನಲ್ ಎಕ್ಸ್ಪ್ಲಾಯ್ಟೇಷನ್ ಈಸ್ ಆಲ್ಸೋ ಚೈಲ್ಡ್ ಲೇಬರ್. ವಾರ್ನ್ ಮಾಡ್ತಾ ಇದೆ ಸುಪ್ರೀಂ ಕೋರ್ಟು. ನೀವು ಫಿಸಿಕಲ್ಲಾಗಿ ಅವರನ್ನು ದುಡಿಸದೇ ಇರಬಹುದು, ಎಮೋಷ್ನಲ್ ಎಕ್ಸ್ಪ್ಲಾಯ್ಟೇಷನ್ ಮಾಡಿದರೂ ಸಹ ಅದು ಚೈಲ್ಡ್ ಲೇಬರ್. ಇನ್ನು ಇನ್ಸ್ಟಾಗ್ರಾಮು, ಯೂಟ್ಯೂಬು, ರೀಲ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ದೇರ್ ಈಸ್ ನೋ ಸ್ಪೆಸಿಫಿಕ್ ಸಿಂಗಲ್ ಲಾ. ಒಂದೇ ಒಂದು ಲಾ ಅಂತ ಇದಕ್ಕೆಲ್ಲ ಅಪ್ಲೈ ಆಗಲಿಕ್ಕೆ ಲಾಗಳನ್ನು ಇನ್ನೂ ಫಾರ್ಮ್ ಮಾಡ್ತಾ ಇರ್ತಾರೆ ಅಷ್ಟೇ, ಎಷ್ಟೋ ವರ್ಷಗಳಿಂದ. ಗೈಡ್ಲೈನ್ಸ್ಗಳನ್ನು ಆವಾಗ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿರ್ಬೋದು, ಯೂಟ್ಯೂಬ್ ರೀಲ್ಸ್ಗಳಿರ್ಬೋದು, ಕಂಟೆಂಟ್ ದಟ್ ಸೆಕ್ಷುವಲೈಸ್ ಚಿಲ್ಡ್ರನ್ ನಾಟ್ ಅಲೌಡ್, ಕಂಟೆಂಟ್ ದಟ್ ಕಾಸಸ್ ಹ್ಯುಮಿಲಿಯೇಷನ್, ಸೈಕಾಲಜಿಕಲ್ ಹಾರ್ಮ್ ಮಾಡಿದರೆ ಅದು ಅಲೋ ಇಲ್ಲ. ಡೇಂಜರ್ ಸ್ಟಂಟ್ಸ್ಗಳನ್ನು, ರಿಸ್ಕಿ ಬಿಹೇವಿಯರ್ ಸಹ ಅಲೋ ಇರೋದಿಲ್ಲ. ಮತ್ತು ಲಾಂಗ್ ಶೂಟಿಂಗ್ ಸ್ಕೆಡ್ಯೂಲ್ಸ್ ಅಫೆಕ್ಟಿಂಗ್ ಎಜುಕೇಷನ್ ಆರ್ ಹೆಲ್ತ್, ಇದು ಸಹ ಅವರ ಆರೋಗ್ಯ, ಶಿಕ್ಷಣಕ್ಕೆ ಯಾವುದೇ ಧಕ್ಕೆ ಆಗಬಾರ್ದು, ಅದಕ್ಕೆ ಹಾರ್ಮ್ ಆಗಬಾರ್ದು. ಅಂತಹ ಶೂಟಿಂಗ್ ಸ್ಕೆಡ್ಯೂಲನ್ನು ತುಂಬ ಹೊತ್ತಿಡೋದು, ಅದನ್ನು ಅಲೋ ಮಾಡಿಲ್ಲ. ಯಾವುದನ್ನು ಅಲೋ ಮಾಡಿದ್ದಾರೆ? ಎಜುಕೇಷನಲ್ಲು, ಡಾನ್ಸು, ಫನ್ ರೀಲ್ಸ್ ವಿತ್ ಫ್ಯಾಮಿಲಿ ಆರ್ ಟೀಮು, ಇದಕ್ಕೆ ಅವಕಾಶ ಇದೆ. ಏಜ್ ಅಪ್ರಾಪ್ರಿಯೇಟ್ ಪಾರ್ಟಿಸಿಪೇಷನ್ ವಿತ್ ನೋ ಪ್ರೆಷರ್, ವಯಸ್ಸಿಗೆ ತಕ್ಕ ಹಾಗೆ ಅವರು ಪಾರ್ಟಿಸಿಪೇಷನ್ ಮಾಡಬಹುದು, ಆದರೆ ಪ್ರೆಷರ್ ವಿತ್ ನೋ ಪ್ರೆಷರ್ ಅಲ್ವಾ, ಪ್ರೆಷರ್ ಇರಬಾರ್ದು. ಈಗ ಒಂದು ವೇಳೆ ಇಂಟರ್ವ್ಯೂದಲ್ಲಿ ಕ್ವಶನ್ ಕೇಳ್ತಾರೆ, ನಿಮಗೆ ಬೇರೆ ಬೇರೆ ಥರ ತುಂಬ ಕಡೆ ಬರ್ತಾ ಇರುತ್ತೆ. ಶುಡ್ ಚಿಲ್ಡ್ರನ್ ಬಿ ಅಲೌಡ್ ಇನ್ ರಿಯಾಲಿಟಿ ಶೋಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ? ಅಲೋ ಮಾಡಬಹುದಾ? ಎಸ್, ಪಾರ್ಟಿಸಿಪೇಷನ್ ದಟ್ ನರ್ಚರ್ಸ್ ಟ್ಯಾಲೆಂಟ್ ಇಸ್ ವೆಲ್ಕಮ್. ಅವರ ಟ್ಯಾಲೆಂಟಿಗೆ ಅವಕಾಶ ಕೊಟ್ಟು ಅದನ್ನು ಬೆಳೆಸುವಂತಹ ಪಾರ್ಟಿಸಿಪೇಷನ್ ಇದ್ದರೆ ಒಳ್ಳೆಯದು. ಬಟ್ ಕಮರ್ಷಿಯಲೈಸೇಷನ್ ಆ್ಯಂಡ್ ಸೈಕಾಲಜಿಕಲ್ ಎಕ್ಸ್ಪ್ಲಾಯ್ಟೇಷನ್ ವೈಲೇಟ್ಸ್ ಆರ್ಟಿಕಲ್ 21, 23, 24. ಅವರನ್ನು ಒಂದು ಕಮಾಡಿಟಿ ಥರ, ಆಬ್ಜೆಕ್ಟ್ ಥರ ಟ್ರೀಟ್ ಮಾಡಿ ಕಮರ್ಷಿಯಲೈಸೇಷನ್ ಮಾಡ್ಕೊಳ್ಳೋದು ಅಥವಾ ಸೈಕಾಲಜಿಕಲಿ ಎಕ್ಸ್ಪ್ಲಾಯ್ಟ್ ಮಾಡೋದು ಆರ್ಟಿಕಲ್ 21, 23, 24 ವೈಲೇಟ್ ಮಾಡುತ್ತೆ. ದ ಸ್ಟೇಟ್ ಮಸ್ಟ್ ಎನ್ಕರೇಜ್ ಕ್ರಿಯೇಟಿವಿಟಿ ಬಟ್ ಪ್ರಿವೆಂಟ್ TRP ಡ್ರಿವನ್ ಆರ್ ಮನಿ ಡ್ರಿವನ್ ಎಕ್ಸ್ಪ್ಲಾಯ್ಟೇಷನ್. ಹಾಗಾಗಿ ಸರ್ಕಾರ ಏನು ಮಾಡಬೇಕು? ಕ್ರಿಯೇಟಿವಿಟಿನ ಎನ್ಕರೇಜ್ ಮಾಡಬೇಕು, ಅಂದರೆ TRPಗೋಸ್ಕರ, ಹಣಕ್ಕೋಸ್ಕರ ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು. ಈ ಥರ ನಾವು ಹೇಳ್ಬಹುದು. ಕೆಳಗಡೆ ಅರೆಸ್ಟ್ ಡಿಟೆನ್ಷನ್ಗೆ ಸಂಬಂಧಪಟ್ಟ ಹಾಗೆ ಶಾರ್ಟ್ ನೋಟ್ಸ್ ಕೊಟ್ಟಿದ್ದೇನೆ. ಮತ್ತು ನೀವು ಏನು ಮಾಡಬೇಕಾಗತ್ತೆ? ಆರ್ಟಿಕಲ್ 22, 23, 24 ನಿಮ್ಮ ಶಾರ್ಟ್ ನೋಟ್ಸ್ ಬರಿಬೇಕಾದ್ರೆ ಈ 3 ಆರ್ಟಿಕಲ್ಗಳ ಕಂಪ್ಲೀಟ್ ಸೆಂಟೆನ್ಸ್ ಬರೀರಿ. ಸಂವಿಧಾನದಲ್ಲಿ ಯಾವ ಥರ ಇದೆಯೋ ಅಥವಾ ಲಕ್ಷ್ಮೀಕಾಂತಲ್ಲಿ ಯಾವ ಥರ ಇದೆಯೋ ಅದರ ಕಂಪ್ಲೀಟ್ ಸೆಂಟೆನ್ಸ್ ಬರೀಬೇಕು. ಒರಿಜಿನಲ್ ಟೆಕ್ಸ್ಟ್ ಬರಬೇಕು. ಟೆಕ್ಸ್ಟ್ ಬರೆದು ಕೆಳಗಡೆ ಅದರ ಡೀಟೇಲ್ಗಳನ್ನು ಶಾರ್ಟ್ ನೋಟ್ಸ್ ಬೇಕಿದ್ರೆ ಬರ್ಕೋಬಹುದು. ಓಕೆನಾ? ಇವಿಷ್ಟು ಮುಖ್ಯವಾದ ವಿಚಾರಗಳು. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.